ಇವತ್ತಿನ ದಿವಸ ಭಾಳ ಸಂತೋಷ. ನಮ್ಮ ಬಿಜಾಪುರ DC ಸಾಹೇಬರು ಯಲ್ಗಾರ್ ಸಾಹೇಬರು ಅವ್ರದ್ದು ಜನ್ಮ ದಿನ ಮತ್ತು ನಾಳೆ ನಮ್ಮ ಮೊಹಮ್ಮದ್ ಪೈಗಂಬರ್ ಜನ್ಮದಿನ. ಇವತ್ತು ಸಂದರ್ಭದಲ್ಲಿ ಇವತ್ತು ಆಸಾರ್ ಮಹಲ್ದಲ್ಲಿ ಅವರು ಹುಟ್ಟಹಬ್ಬವನ್ನು ನಾವು ಎಲ್ಲರೂ ಕೂಡಿ ಆಚರಿಸಿದ್ವಿ. ಈ ನಬಿ ಅವರು ತಿರುಗಾಡಿದ ಜಾಗ, ಮೊಹಮ್ಮದ್ ಪೈಗಂಬರ್ ಸಾಹೇಬರು ತಿರುಗಾಡಿದ್ದು ಇದು ಒಂದು ಸೂಫಿ ಸಂತರ ಆಸಾರ್ ಮಹಲ್. ಇದರದ್ದು ಒಂದು ದೊಡ್ಡ ಇತಿಹಾಸದ. ಇಲ್ಲಿ ಬಂದವರು ಈಗ ಬರೀ DSP ಆಗ್ಯಾರ. ಅವರು ಮುಂದೆ SP ಆಗಿ ನಾವು ರಿಟೈರ್ಡ್ ಆಗುತ್ತಾನೆ ಅವರು ಇದು ಆಗೋದಿಲ್ಲ, ಅದು SP ಆಗಿ ರಿಟೈರ್ಡ್ ಆಗ್ತಾರೆ. ಅವರಿಗೆ ದೇವರ ಆಯುಷ್ಯ ಅಂತಸ್ತ ಎಲ್ಲ ಕೊಳ್ಳಿ. ಮತ್ತು ಅವ್ರು ಏನು ಕವಿ DSP ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಕವಿ ಆಗಬೇಕಾದ್ರೆ ಭಾಳ ಕೆಲಸ. ಯಾಕಂದರೆ ಇದು ಬಸವನಾಡಿನಲ್ಲಿ ಸಿದ್ಧಾರ್ಥ ಸ್ವಾಮೀಜಿ ತಿರುಗಾಡು ದೇವರಂಥ ಜಾಗದಲ್ಲಿ ಹುಟ್ಟು ಬೆಳೆದವರು. ಅವರು ಭಾಳ ಮುಂದೆ ಹೋಗಿದ್ದಾರೆ. ದೇವರವರಿಗೆ ಮುಂದೆ ಹೋಗಲಿ. ಇವತ್ತು ಮೊಹಮ್ಮದ್ ಪೈಗಂಬರ್ ಜನ್ಮದಿನ, ಹಂಗಾಗಿ ಅವ್ರಿಗೆ ಇವತ್ತು ಸನ್ಮಾನ ಮತ್ತು ಅವ್ರ ಬರ್ಡೇನು ಕೂಡ ನಾವು ಇಲ್ಲಿ ಮಾಡಿದ್ವಿ. ದೇವರು ಆಯುಷ್ಯ ಕೊಳ್ಳಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಸೋಹೇಲ್ ಮುಲ್ಲಾ ಅವರು ಒಂದು ಇಲ್ಲಿ ಆಕರ್ಷಕನೇ ಒಂದು ಇದು ಉದ್ಘಾಟನೆ ಫನ್ಫೇರ್ ಮಾಡಿದ್ದಾರೆ. ಆ ಫನ್ಫೇರ್ಗೆ ಎಲ್ಲರೂ ತಾವು ಬಿಜಾಪುರ ಜನರು ಬಂದು ಕೇಸಿ ಅದನ್ನು ವೀಕ್ಷಣೆ ಮಾಡಿ ನೋಡಬೇಕು. ಯಾರು ಭಾಳ ಚಲೋ ಮಾಡಿದ್ದಾರೆ. ಇಲ್ಲಿ ಸಣ್ಣ ವಯಸ್ಸಿನಾಗ ಮಗು ಭಾಳ ಕೆಲಸ ಇಲ್ಲಿ ದೊಡ್ಡದು ಮಾಡಿದ್ದಾರೆ. ತಾವು ಬಂದು ಅದಕ್ಕೆ ಪ್ರಸ್ತಾವ ಕೊಟ್ಟು ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಇದು ಬಂದು ನೋಡಿದಾಗ ತಮ್ಮೆಲ್ಲ ಗೊತ್ತೈತಿ. ಬೇಡ ಈಗ ಸಂಭಾನಿ ಅವರು ಇಲ್ಲಿ ನಮ್ಮ ಅದಾರ, ನಮ್ಮ ಶಕೀಲ್ ಸುತಾರ್ ಶಕೀಲ್ ಬಾಗ್ಮಾರಿ ಅವರು ಅದಾರ, MC ಮುಲ್ಲಾ ಅವರು ಅದಾರ, ಮತ್ತು ನಮ್ಮ ಕಾನೆ ಸಾಹೇಬ್ರು ಅದಾರ, ಪಾರ್ಟಿ ಮೆಂಬರ್ ಅವರು ಇದ್ದಾರೆ. ಎಲ್ಲ ಇಲ್ಲಿ ಗಣ್ಯರು ಕೂಡಿ ಜಾಕೀರ್ ಸಾಹೇಬ್, ನಮ್ಮ ಸಣ್ಣ ಸಾಹೇಬ್ರು ಜಲಾಲುದ್ದೀನ್ ಸಾಹೇಬ್ರು ಅದಾರ, CPI ಸಾಹೇಬ್ರು, ಮಡಪತಿ ಸಾಹೇಬ್ರು ಮತ್ತು ತಲಕೇರಿ ಸಾಹೇಬ್ರು ಇಲ್ಲಿ ಇದ್ದಾರೆ. ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಗಂಧದ ಮೆರವಣಿಗೆಗೆ ಬಹಳಷ್ಟು ಸಹಕಾರದಿಂದ ಭಾಳ ಚಲೋ ಒಂದು ಸುರಕ್ಷತೆಯಿಂದ ಇಲ್ಲಿ ತಂದವ್ರು ಮುಟ್ಟಿದ್ದಕ್ಕೆ ನಮ್ಮ ಎಲ್ಲ ಸಮಾಜ ವತಿಯಿಂದ ಅವ್ರಿಗೆ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಅದರ ಜೊತೆಯಲ್ಲಿ ನೀವು ಇವತ್ತು ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಹೇಳ್ತೇನೆ. ನಾನು ಎರಡು ಮಾತು ಮುಗಿಸ್ತೀನಿ. ನಮ್ಮ DSP ಸಾಹೇಬರು ಒಂದು ಎರಡು ಮಾತಾಡ್ಬೇಕಂತ ಅವರಲ್ಲೇ ಮನವಿ ಮಾಡ್ಕೊತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಹಾಗೂ ಇತರರಿಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1500ನೇ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಹೇಳಲು ಇಷ್ಟಪಡ್ತೇನೆ. ಅವರ 1500ನೇ ಹುಟ್ಟುಹಬ್ಬ, ನಂದ ಹುಟ್ಟುಹಬ್ಬ ಎರಡೂ ಸೇರಿ ಬಂದಿರೋದಕ್ಕೆ ನಂದದ ನನ್ನ ಸೌಭಾಗ್ಯ ಅಂತ ಹೇಳ್ಕೊತೀನಿ. ಅದು ಎಲ್ಲ ನಮ್ಮ ಮುಲ್ಲಾ ಅವರು, ಖಾನೆಯವರು, ನಮ್ಮ ಹೊರತಿ ಮೇಯರ್ ಸಾಹೇಬರು, ಜೈನುಲ್ಲಾ ಅವರು, ಎಲ್ಲ ಇಸ್ಲಾಂ ಬಾಂಧವರು ಸೇರಿ ನನ್ನ ಹುಟ್ಟುಹಬ್ಬವನ್ನು, ಅದು ಅಸಾರ್ನಲ್ಲಿ ಎಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕೇಶ ಇದೆಯೋ ಅಂತಹ ಒಂದು ಪವಿತ್ರ ಸ್ಥಾನದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಅವರು ಆಚರಿಸೋದಕ್ಕಾಗಿ ಅವರಿಗೆಲ್ಲರಿಗೂ ಕೂಡ ಅತ್ಯಂತ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಮೊಹಮ್ಮದ್ ಪೈಗಂಬರರ 1500ನೇ ಹುಟ್ಟುಹಬ್ಬದ ಎಲ್ಲ ನಮ್ಮ ಮುಸ್ಲಿಂ ಸಮಾಜ ಬಾಂಧವರು ಶುಭಾಶಯಗಳು. ಅದರ ಜೊತೆಯಲ್ಲಿ ನಮ್ಮ ಯಲ್ಗಾರ್ ಸಾಹೇಬ್ ಬಸವರಾಜ್ ಯಲ್ಗಾರ್ DSP ಅವರು ಇವತ್ತು ಅವ್ರದ್ದು ಹುಟ್ಟುಹಬ್ಬ. ಇವತ್ತು ಭಾಳ ವಿಶೇಷವಾದಂಥ ದಿನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನಮ್ಮ DSP ಯಲ್ಗಾರ್ ಸಾಹೇಬರು ಬಿಜಾಪುರದಾಗ PSI ಆಗಿ, CPI ಆಗಿ, DSP ಆಗಿ, ಬಿಜಾಪುರ ನಮ್ಮ ಜಿಲ್ಲೆ ಹಳೆಯಾಗಿ ಇವತ್ತು ಅವರು ನಮ್ಮವರ ಅನ್ನಂಗೆ ಇವತ್ತು ಬಸವಣ್ಣವರ ವಚನಗಳನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಅವರ ಇರುವಂಥ ಕರ್ತವ್ಯದ ಜೊತೆ ಆಮೇಲೆ ಇಷ್ಟೆಲ್ಲ ಶೆಡ್ಯೂಲ್ ಟೈಟ್ ಇದ್ದಾಗೂ ಅದನ್ನು ಮಾಡಿದ್ದು ಭಾಳ ದೊಡ್ಡ ಅವ್ರದ್ದು ಒಂದು ಸಾಧನೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಈ ಅವ್ರದ್ದು ನಮ್ಮ ಬಸವಣ್ಣವ್ರದ್ದು ಏನು ವಚನ ನಮ್ಮ ಸಂವಿಧಾನ ಎರಡೂ ಒಂದೇ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲ್ಲ. ಯಾಕೆ ಬಸವಣ್ಣವ್ರ ವಚನ ನಮ್ಮ ಸಂವಿಧಾನ ಎರಡೂ ಒಂದೇ ಅದಾವೆ. ಅದನ್ನು ಕಾಪಾಡುವಂಥ ಕೆಲಸ, ಅದ್ರ ಬಗ್ಗೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ನಮ್ಗೆ ಇರುವಂಥ ಮುಂದಿನ ಪೀಳಿಗೆ ನಮ್ಮ ಸಂಸ್ಕೃತಿಯನ್ನು ತಿಳಿಸುವಂಥ ಕೆಲಸ ಇವತ್ತು ನಮ್ಮ ಯಲ್ಗಾರ್ ಸಾಹೇಬರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದವನ್ನು ಹೇಳುತ್ತಾ, ಇವತ್ತು ಬಹಳ ಸಡಗರ ಸಂಭ್ರಮದಿಂದ ಇವತ್ತೆಲ್ಲ ಇಲ್ಲಿ ಆಚರಣೆಯನ್ನು ಮಾಡ್ಲಿಕ್ಕೆ. ಆಮೇಲೆ ನಮ್ಮ ಬಿಜಾಪುರ ಜನತೆ ಇವತ್ತೇನು ಇದೆಲ್ಲ ಅರೇಂಜ್ಮೆಂಟ್ ಮಾಡಿದಾರೆ ನಮ್ಮ MC ಮುಲ್ಲಾ ಅವ್ರ ಸಹೇಲ್ ಮುಲ್ಲಾ ಅವ್ರದ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದಾರೆ. ಇಲ್ಲೆಲ್ಲ ನಮ್ಮ ಬಿಜಾಪುರ ಜನತೆ ಬಂದು ಇದ್ರ ದರ್ಶನ ಮಾಡ್ಬೇಕಂತ ಹೇಳ್ಕೊತ ನಾನು